ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, ನಾನು ನಿಮಗೆ 1 BHF ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮ 1 BHF ಮತ್ತು 2 BHF ಫ್ಲಾಟ್ ಬಗ್ಗೆ ಮಾಹಿತಿ ಕೊಡ್ಕೊಂಡು ಬರ್ತಾ ಇದ್ದೀನಿ. ಫ್ರೆಂಡ್, ಇತ್ತೀಚೆಗೆ ಏನು ನಿನ್ನೆ ಒಂದು ವಸತಿ ಸಚಿವ ಜಮೀರ್ ಅಹಮದ್ ಅವರು ಒಂದು ಸುದ್ದಿಗೋಷ್ಠಿ ಮಾತಾಡಿದರು. ಅಲ್ಲಿ ಕರೆದಿರೋ ಸುಮಾರು ಸರಿ ಈ ವಿಷಯ ಹೇಳಿದ್ದಾರೆ. ನಾವು ಏನು ಜನವರಿ 24ನೇ ತಾರೀಕಂದು ಸುಮಾರು ಒಂದು 42,000 ಮನೆಗಳು ಕೊಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫ್ರೆಂಡ್, ಇಲ್ಲಿ ಏನು 42,000 ಮನೆಗಳು ಯಾವ ಕೊಡ್ತಾರೆ ಏನು ಅನ್ನೋದು ನಿಮಗೆ ಸಂಪೂರ್ಣವಾಗಿ ವಿಷಯ ತಿಳಿಸ್ತೀನಿ. ಇನ್ನೂ ಏನಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಸು ಮಾಡ್ತೀನಿ. ನೋಡಿ, ಈ ವಸತಿ ಸಚಿವರು ತಿಂಗಳ ಪೂರ್ತಿ ಎಲ್ಲ ಏನು 24ನೇ ತಾರೀಕು 42,000 ಮನೆಗಳು ನಾವು ಕೊಡ್ತಾ ಇದ್ದೀವಿ ಅಂತ ಸತತವಾಗಿ ಹೇಳ್ಕೊಂಡು ಬರ್ತಾನೆ ಇದ್ದಾರೆ. ಫ್ರೆಂಡ್, ಅವ್ರು ತಿಳಿಸ್ತಾ ಇರೋದು ಕಾದು ನೋಡಬೇಕು. 24ನೇ ತಾರೀಕು ಯಾವ ಜಾಗದಲ್ಲಿ ಇದು ಮಾಡ್ತಾರೆ ಅನ್ನೋದೇ ಇನ್ನೂ ಬಿಟ್ಟಿಲ್ಲ. ಮೋಸ್ಟ್ಲಿ ಉತ್ತರ ಕರ್ನಾಟಕ ಸೈಡಲ್ಲಿ ಇದು ಮಾಡ್ಬೋದು ಅಂತಲೇ ಹೇಳ್ಬೋದು. ಫ್ರೆಂಡ್, ಏನು ಇದು ನಮಗೆ ಅನ್ವಯಿಸುತ್ತಾ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಅನ್ವಯಿಸುತ್ತಾ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಫ್ರೆಂಡ್, ಏನು 1 ಲಕ್ಷ ವಸತಿ ಯೋಜನೆ ಬಗ್ಗೆ ಇದು ಕೇಳ್ತಾ ಇಲ್ಲೂ ಯಾವಾಗ ಕೊಡ್ತಾರೆ ಅನ್ನೋದು. ಫ್ರೆಂಡ್, ಅವ್ರು ತಿಳಿಸ್ತಾ ಇರೋದು ಏನಪ್ಪ ಅಂದರೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಂತ ತಿಳಿಸ್ತಾ ಇದ್ದಾರೆ. ಫ್ರೆಂಡಲ್ಲಿ ಅವರು ಹೇಳ್ತಾ ಇರೋದು ಜನವರಿ 24ನೇ ತಾರೀಕಂದು ಸುಮಾರು ಸ್ಲಮ್ ಮನೆಗಳು ಮತ್ತು ರಾಜೀವ್ ಗಾಂಧಿ ವಸತಿ ನಿಗಮದ AHP ಮನೆಗಳು. ನಿಮಗೆ AHP ಮನೆಗಳು ಅಂದರೆ ಅದು AHP ಸ್ಕೀಮ್ ಅಂತ ನಮ್ಮ ಕರ್ನಾಟಕದಲ್ಲೇ ಒಂದು ಮನೆಗಳು ಇರ್ತವೆ. ಆ ಮನೆಗಳ ಅಲ್ಲಲ್ಲೇ ಸಿಂಗಲ್ ಕಟ್ಟಿ AHP ಮನೆಗಳು ಅಂತ ಕೊಡ್ತಾರೆ, ಮನೆಗಳು ಕೊಡ್ತಾರೆ. ಅವು ಮಾತ್ರ ಇಲ್ಲಿ ನಮಗೆ ಬೆಂಗಳೂರಿನಲ್ಲಿ 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಇದು ಬರಲ್ಲ ಅನಿಸುತ್ತೆ. ಯಾಕೆಂದರೆ ಇದು ಎಲ್ಲೂ ಲಾಂಚ್ ಮಾಡಿಲ್ಲ. ಅವ್ರು ತಿಳಿಸ್ತಾ ಇರೋದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಬಟ್ AHP ಮನೆಗಳು ಅಂತ ಅವರು ತಿಳಿಸ್ತಾ ಇದ್ದಾರೆ. ಮತ್ತು ಸ್ಲಮ್ ಬೋರ್ಡ್ ಮನೆಗಳು, ಅದು ಏನು ಸ್ಲಮ್ ಬೋರ್ಡ್ಗಳು ಮನೆಗಳು ಇದಾವಲ್ಲ, ಈ ಬೆಂಗಳೂರಲ್ಲಿ ಸಾಕಷ್ಟು ಕಡೆ ಕಟ್ತಾ ಇದ್ದಾರೆ. ನಮ್ಮ ಕರ್ನಾಟಕದಲ್ಲೇ ಸಾಕಷ್ಟು ಸ್ಕೀಮ್ ನಾವು ಕಟ್ತಾ ಇದ್ದಾರೆ ಸ್ಲಮ್ ಬೋರ್ಡ್ ಮನೆಗಳು. ಸುಮಾರು ಸರಿ ಒಂದು 40 ಚಿಲ್ಡ್ರನ್ನ ಕೊಟ್ಟಿದ್ದರು. ನಾನು ಅಲ್ಲಿ ಇವೆಂಟಿಗೆ ಹೋಗಿದ್ದೆ, ಅದನ್ನ ಒಂದೊಂದು ಸರಿ ನಿಮ್ಗೆ ತೋರಿಸ್ತಾ ಇರ್ತೀನಿ. ಈಗಲೂ ಅದು ತೋರಿಸ್ತಾ ಇರ್ತೀನಿ. ಅದು ಸ್ಲಮ್ ನಾರಾಯಣಪುರದ ಹತ್ರ ಬರುವಂಥ ಸ್ಲಮ್ ಬೋರ್ಡು ಇದು ನಡೆದಾಗ, ಫಂಕ್ಷನ್ ನಡೆದಾಗ ಅದು ನಿಮಗೆ ವಿಡಿಯೋಲ್ಲಿ ತೋರಿಸ್ತಾ ಇರೋದು. ಫ್ರೆಂಡ್, ಅದು ಏನು ಅಂಥ ಮನೆಗಳು ನಾವು ಕೊಡ್ತೀವಿ. ಮತ್ತು AHP ರಾಜೀವ್ ಗಾಂಧಿ ವಸತಿ ನಿಗಮದ AHP ಮನೆಗಳು ಸಹ ನಾವು ಕೊಡ್ತೀವಿ. ಟೋಟಲಾಗಿ 42,000 ಮನೆಗಳು ನಾವು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ವಸತಿ ಸಚಿವ ಜಮೀರ್ ಅಹಮದ್ ಅವರು. ಪ್ರತಿ ಸರಿ ಇದು ತಿಳಿಸ್ಕೊಂಬಂದರೆ ನಿನ್ನೆನೂ ಸಹ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಇದು ನಾವು ಕೊಡ್ತಾಯಿದ್ದೀವಿ 42,000 ಮನೆಗಳು ಜನವರಿ 24ನೇ ತಾರೀಕಂದು ನಾವು ಕೊಡ್ತಾಯಿದ್ದೀವಿ ಅಂತ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇನ್ನು ರಾಜೀವ್ ಗಾಂಧಿ ವಸತಿ ನಿಗಮದ್ದು ಯಾವಾಗ ಕೊಡ್ತಾರೆ ಅಂತ ತಿಳಿಸಿಲ್ಲ. ಬಟ್ ಅಲ್ಲಿ ಸುಮಾರು ಜನ ಅಲ್ಲಿ ಕೇಳಿದಾಗ ಜನವರಿ 31 ಅಂತ ತಿಳಿಸ್ತಾ ಇದ್ದಾರೆ. ಅದು ಕನ್ಫರ್ಮ್ ಇಲ್ಲ. ಇದು ಒಟ್ಟಿನಲ್ಲಿ ಇವು ಮಾತ್ರ 42,000 ಮನೆಗಳು ಕೊಡ್ತಾರೆ. ಉದ್ಘಾಟನೆ ಯಾವ ಜಾಗದಲ್ಲಿ ಸ್ವಲ್ಪ ದಿನದಲ್ಲೇ ಮಾಹಿತಿ ದೊರೆಯುತ್ತೆ ಅಂತಲೇ ಹೇಳ್ಬೋದು. ಈ ಮನೆಗಳು ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ಈವೆಂಟ್ ಮಾಡಿ ಅದನ್ನು ಉದ್ಘಾಟನೆ ಸಮಾರಂಭ ಮಾಡ್ತಾರಂತೆ. ಫ್ಲ್ಯಾಟ್ಗಳು 1 BHF ಫ್ಲ್ಯಾಟ್ಗಳು, ಸ್ಲಮ್ ಬೋರ್ಡು 1 BHF ಫ್ಲ್ಯಾಟ್ಗಳು ಮತ್ತು AHP ಮನೆಗಳು, ಸಿಂಗಲ್ ಮನೆಗಳು ಕಟ್ಟಿರ್ತಾರಲ್ಲ, ಅವು AHP ಮನೆಗಳು ಇಲ್ಲಿ ಕೊಡ್ತೀವಿ ಅಂತ ಕ್ಲಿಯರ್ಗೆ ತಿಳಿಸ್ತಾರೆ. ಬಟ್ ಇಷ್ಟನ್ನು ನಾನು ಕ್ಲಿಯರಾಗಿ ತಿಳಿಸ್ತೀನಿ. ನಾವು 1 ಲಕ್ಷ ವಸತಿ ಯೋಜನೆ ಫ್ಲ್ಯಾಟ್ಗಳು ಇದ್ರ ಬಗ್ಗೆ ಅವರು ತಿಳಿಸಿಲ್ಲ ಕನ್ಫರ್ಮ್ ಆಗಿ. ಇನ್ನು ಸ್ವಲ್ಪ ದಿನಗಳಲ್ಲೇ ಅವರು ವಿಷಯ ತಿಳಿಸ್ತಾರೆ, ಖಂಡಿತವಾಗಿ ಹೇಳ್ತೀನಿ. ಈ ಮೊನ್ನೆ ರೀಸೆಂಟಾಗಿ ಇವೆಂಟ್ ನಡಿಬೇಕಾಯಿತು ನೆಲಗಳಲ್ಲಿ, ಕಾರಣಾಂತರದಿಂದ ಅದು ಕ್ಯಾನ್ಸಲ್ ಆಯಿತು. ಹಾಗಾಗಿ ಈ ನೆಕ್ಸ್ಟ್ ಯಾವ ಡೇಟಲ್ಲಿ ಇಕ್ಕತ್ತಾರೆ ಅಂತ ನೋಡಬೇಕು. ಸುಮಾರು 19,000 ಮನೆಗಳು 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ರೆಡಿ ಇದ್ದಾವೆ ಅಂತ ತಿಳಿಸ್ತಾ ಇದ್ದಾರೆ. ಯಾರೋ ಇನ್ನೆಲ್ಲ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 19,000 ಮನೆಗಳು 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ರೆಡಿ ಇದ್ದಾವೆ. ಸದ್ಯದಲ್ಲೇ ಅದರ ನಾವು ಕ್ಲಿಯರೆನ್ಸ್ ನಾವು ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಫ್ರೆಂಡ್, ಇಲ್ಲಿ ವಸತಿ ಸಚಿವರು ತಿಳಿಸ್ತಿರೋ ಹಾಗೆ ಸದ್ಯಕ್ಕೆ ಈಗ ಜನವರಿ 24ನೇ ತಾರೀಕು 42,000 ಮನೆಗಳು ಇಲ್ಲಿ ಕೊಡ್ತಾ ಇದ್ದಾರೆ. ರಾಜೀವ್ ಗಾಂಧಿ AHP ಮನೆಗಳು ಮತ್ತು ಸ್ಲಮ್ ಬೋರ್ಡ್ಗಳು ಮಾತ್ರ ಇಲ್ಲಿ ಅವರು ಕ್ಲಿಯರಾಗಿ ತಿಳಿಸ್ತಾ ಇದ್ದಾರೆ. ಮತ್ತು ಅವ್ರು ತಿಳಿಸ್ತಾ ಇದ್ದಾರೆ ಉಚಿತ ಮನೆ ಕೇವಲ 1 ಲಕ್ಷ ಕೊಡ್ತಾ ಇದ್ದೀವಿ ಅಂತ. ಸರ್ಕಾರನೇ ಇನ್ನೆಲ್ಲ ಹಣ ಹಾಕ್ಕೊಂಡಿದೆ. ಕೇಂದ್ರ ಸರ್ಕಾರದ 1,20,000 ಕೊಡ್ತಾ ಇದೆ. ಇವೆಲ್ಲ ಮೈನಸ್ ಮಾಡಿ ಕೇವಲ ಅವರು 1 ಲಕ್ಷ ಕಟ್ಟೋದು ಸಾಕು, ನಾವು ಉಚಿತವಾಗಿ ಮನೆ ಕೊಡ್ತೀವಿ ಅಂತಲೂ ಸಹ ತಿಳಿಸ್ತಾ ಇದೆ. ಅಂದರೆ ಸ್ಲಮ್ ಬೋರ್ಡ್ ಮನೆಗಳಿಗೆ ಮಾತ್ರ 1 ಲಕ್ಷ, ಅಲ್ಲೇ
ಇದು ಮಾಡಿ 1.5 ವರ್ಷ ಆಯಿತು. 1.5 ವರ್ಷ 2 ವರ್ಷ ಹತ್ತತ್ರ ಆಯಿತು. ಉಚಿತ ಮನೆ ಅಂತೇಳಿ 1 ಲಕ್ಷ ಕಟ್ಟಿ ಮಿಕ್ಕಿದ್ದೆಲ್ಲ ನಾವೇ ಸರ್ಕಾರ ಭರಿಸುತ್ತೆ ಅಂತ ಕ್ಲಿಯರಾಗಿ ತಿಳಿಸಿದೆ. ಬಟ್ ಇಷ್ಟು ನಿಮಗೆ ವಿಷಯ ತಿಳಿಸ್ತೀನಿ. 1 ಲಕ್ಷ ವಸತಿ ಯೋಜನೆ ಅಡಿಯಲ್ಲಿ ಫ್ಲ್ಯಾಟ್ಗಳು ಸದ್ಯಕ್ಕೆ 19,000 ಫ್ಲ್ಯಾಟ್ಗಳು ರೆಡಿ ಇದ್ದಾವಂತೆ. ಕೂಡ ಡೇಟ್ ಒಂದು ಫಿಕ್ಸ್ ಮಾಡ್ತಾರೆ. ಈ ಸದ್ಯಕ್ಕೆ ಏನು ವಸತಿ ಸಚಿವರು ತಿಳಿಸಿದ ಹಾಗೆ ಜನವರಿ 24ಗೆ ಸ್ಲಮ್ ಬೋರ್ಡ್ ನಿಮ್ಮ ಮನೆಗಳು ಮತ್ತು KH ಮನೆಗಳು ಮಾತ್ರ ಇಲ್ಲಿ ಕೊಡ್ತೀವಿ ಅಂತ ಕ್ಲಿಯರಾಗಿ ತಿಳಿಸಿದೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡಿ. ಏನೇ ಮಾಹಿತಿ ಬಂದರೂ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.